ಸ್ನೇಹಿತರೆ, mastmaga.com ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನೆಲ್ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ. ನೋಡಿ, ಈ ತರ ಈ ನಿಕ್ಕಿ ಕ್ಲಾರಾ, ಎನ್ ಜಾಕ್ಸ ಈ ರೀತಿ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ, ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ. ಇವರೆಲ್ಲ ಫ್ರಾಡ್ಸ್ಟರ್ಸ್, ಫೇಕ್. ಇವ್ರದ್ದು ಯಾವ್ದು ಕೂಡ ಅಡ್ರೆಸ್ ಇಲ್ಲ, ಗೊತ್ತು ಗುರಿ ಇಲ್ಲ. ಸುಮ್ಮನೆ ಇನ್ಸ್ಟಾಗ್ರಾಮ್ ನಲ್ಲಿ ಅಲ್ಲಿ ಇಲ್ಲಿ ಆಡ್ ಕೊಟ್ಟು ಜನರನ್ನ ಮರಳು ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾವು ಕೂಡ ಇದ್ರ ಬಗ್ಗೆ ನಿರಂತರವಾಗಿ ಅವೇರ್ನೆಸ್ ಮೂಡಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಅದರ ಮುಂದುವರೆದ ಭಾಗವಾಗಿನೇ ಮುಂದಿನ ಕೆಲ ದಿನಗಳ ಕಾಲ ನಿಮ್ಮಲ್ಲಿ ನಿರಂತರವಾಗಿ ನಾವು ಅಪೀಲ್ ಮಾಡ್ತಾನೆ ಇರ್ತೀವಿ. ಸ್ನೇಹಿತರೆ, ನನ್ನ ಫೋಟೋ ಅಥವಾ mastmaga.com ನ ಹೆಸರು ಅಫಿಷಿಯಲ್ ಚಾನಲ್ಸ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್, ಈ ಅಫಿಷಿಯಲ್ ಚಾನಲ್ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ, ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬೋಕ್ ಹೋಗಬೇಡಿ. ಕೂಡಲೇ ಅದನ್ನ ಅಲ್ಲಿ ರಿಪೋರ್ಟ್ ಮಾಡಿ ಆಯಾ ಪ್ಲಾಟ್ಫಾರ್ಮ್ಸ್ಗೆ ಮಾಹಿತಿಯನ್ನ ಕೊಡಿ. ಜೊತೆಗೆ ಯಾವುದೇ ಕಾರಣಕ್ಕೂ ಅವುಗಳ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ. ಹಾಗೆ ನಿಮ್ಮಲ್ಲಿ ಇವತ್ತು ನಾವೊಂದು ಹೆಲ್ಪ್ ಕೇಳ್ತಾ ಇದೀವಿ. ಎಷ್ಟಾಗುತ್ತಷ್ಟು ಈ ಸಂದೇಶವನ್ನ ನಿಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ಶೇರ್ ಮಾಡಿ, ಸ್ಟೇಟಸ್ಗೆ ಹಾಕ್ತೀರಾ ಹಾಕಿ. ಎಷ್ಟಾಗುತ್ತಷ್ಟು ಜನರಿಗೆ ಇದನ್ನು ತಲುಪಿಸೋಕೆ ದಯವಿಟ್ಟು ಸಹಾಯ ಮಾಡಿ. ನಮಸ್ತೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.com ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಜಾಗತಿಕ ರಾಜಕೀಯದಲ್ಲಿ ಭಾರತದ ಪ್ರಭಾವ ಹೆಚ್ಚಾಗ್ತಿರೋ ನಡುವೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಇಂಟ್ರೆಸ್ಟಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತಕ್ಕೆ ಖಂಡಿತವಾಗಿ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಖಾಯಂ ಮೆಂಬರ್ಶಿಪ್ ಸಿಗುತ್ತೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಗುಜರಾತ್ನಲ್ಲಿ ನಡೆದಂಥ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರೋ ಜೈಶಂಕರ್, ವಿಶ್ವದೆಲ್ಲೆಡೆ ಈಗ ಭಾರತಕ್ಕೆ ಪರ್ಮನೆಂಟ್ ಸೀಟ್ ಸಿಗಬೇಕು ಅನ್ನೋ ಕೂಗು ಜೋರಾಗ್ತಾ ಇದೆ. ಇದರ ನಡುವೆ ಇತ್ತೀಚೆಗೆ ವಿಶ್ವಸಂಸ್ಥೆ ವೀಕ್ ಆಗಿದೆ ಅನ್ನೋ ಭಾವನೆ ಇದೆ. ಯುಕ್ರೇನ್ ಯುದ್ಧ ವಿಚಾರದಲ್ಲಿ ವಿಶ್ವಸಂಸ್ಥೆಗೆ ಒಮ್ಮತ ಮೂಡಿಸೋಕೆ ಆಗಲಿಲ್ಲ. ಗಾಜಾ ವಿಚಾರದಲ್ಲೂ ಹೀಗೆ ಆಯಿತು. ಹೀಗಾಗಿ ನಮಗೆ ಪರ್ಮನೆಂಟ್ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಆಗಿದೆ. ಅತ್ತ ಭಾರತದೊಂದಿಗೆ ಜಪಾನ್, ಜರ್ಮನಿ, ಈಜಿಪ್ಟ್ ಕೂಡ ಕಾಯಂ ಸ್ಥಾನವನ್ನು ಕೇಳ್ತಾವೆ. ನಾವೆಲ್ಲ ಒಟ್ಟಾಗಿ ಕೇಳ್ತಾ ಇದ್ದೇವೆ. ಹೀಗಾಗಿ ಈ ಕೂಗು ತುಂಬ ಸ್ಟ್ರಾಂಗ್ ಆಗಿದೆ. ಈಗ ಖಂಡಿತವಾಗಿ ನಮಗೆ ಕಾಯಂ ಸ್ಥಾನ ಸಿಗುತ್ತೆ, ಪಕ್ಕ. ಆದರೆ ನಾವು ಇನ್ನಷ್ಟು ಒತ್ತಡವನ್ನು ಹೇರಬೇಕು, ಇನ್ನಷ್ಟು ಹಾರ್ಡ್ ವರ್ಕ್ ಮಾಡಬೇಕು ಈಗ ಅಂತ ಜೈಶಂಕರ್ ಹೇಳಿದ್ದಾರೆ. ವಿಶ್ವದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡೋಕೆ ಭದ್ರತಾ ಮಂಡಳಿ ಇದೆ. ಎರಡನೇ ಮಹಾಯುದ್ಧದ ನಂತರ ಇದು ಸೃಷ್ಟಿಯಾಯಿತು. ಹೀಗಾಗಿ ಮಹಾಯುದ್ಧದಲ್ಲಿ ಗೆದ್ದ ದೇಶಗಳೇ ಇದರಲ್ಲಿ ಸ್ಥಾನ ಪಡ್ಕೊಂಡಿವೆ. ಸದ್ಯ ಅಮೆರಿಕ, ಬ್ರಿಟನ್, ರಷ್ಯಾ, ಫ್ರಾನ್ಸ್ ಮತ್ತು ಚೀನಾ ಖಾಯಂ ಸ್ಥಾನವನ್ನು ಹೊಂದಿವೆ. ಆದರೆ ಜನಸಂಖ್ಯೆಯಲ್ಲಿ ವಿಶ್ವದ ಅತಿ ದೊಡ್ಡ ರಾಷ್ಟ್ರವಾಗಿರೋ ಭಾರತ ಇಲ್ಲದೆ ಅದು ಯಾವ ಸೀಮೆ ಭದ್ರತಾ ಮಂಡಳಿ, ಅದರಲ್ಲಿ ಭಾರತಕ್ಕೆ ಸ್ಥಾನ ಸಿಗಬೇಕು ಅಂತ ಇತ್ತೀಚೆಗೆ ಆಗ್ರಹ ಜಾಸ್ತಿ ಆಗಿದೆ. ಭಾರತ ಕೂಡ ಇದನ್ನು ಜೋರಾಗಿ ಕೇಳ್ತಾ ಇದೆ. ತುಂಬ ದೇಶಗಳಿಂದ ಸಪೋರ್ಟ್ ಕೂಡ ಭಾರತಕ್ಕೆ ಸಿಗ್ತಾ ಇದೆ. ಈವನ್ ಅಮೆರಿಕ ಕೂಡ ಭಾರತಕ್ಕೆ ಧ್ವನಿಗೂಡಿಸಿದೆ. ಆದರೆ ಇದಕ್ಕೆ ಕೊಕ್ಕೆ ಹಾಕ್ತಿರೋ ದೊಡ್ಡ ಶತ್ರು ಯಾರು ಅಂದರೆ ಚೀನಾ. ಭಾರತಕ್ಕೆ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸ್ಥಾನ ಸಿಕ್ಕರೆ ಜಾಗತಿಕ ವೇದಿಕೆಯಲ್ಲಿ ಭಾರತದ ಮಾತಿಗೆ ಇನ್ನಷ್ಟು ಬಲ ಬರುತ್ತೆ. ಅದರಲ್ಲೂ ಈ ಪಾಕ್ನ ಪುಂಡರನ್ನ ಜಾಗತಿಕ ಉಗ್ರರು ಅಂತ ಗುರುತಿಸೋಕೆ ಭಾರತಕ್ಕೆ ದೊಡ್ಡ ವಾಯ್ಸ್ ಸಿಗುತ್ತೆ. ಈಗ ಭಾರತ ಪಟ್ಟಿ ಮಾಡಿ ಸಾಕ್ಷ್ಯ ಎಲ್ಲ ಇಟ್ಕೊಂಡೋಗಿ ಕೊಟ್ಟರು ಕೂಡ ಚೀನಾ ಅದನ್ನು ಬ್ಲಾಕ್ ಮಾಡ್ತಾ ಇದೆ. ಉಳಿದವರೆಲ್ಲ ಸಪೋರ್ಟ್ ಮಾಡಿದ್ರು ಚೀನಾ ಬ್ಲಾಕ್ ಮಾಡಿ ಉಗ್ರರನ್ನ ಕೂಡ ಪೋಷಿಸ್ತಾ ಇದೆ. ಪಾಕಿಸ್ತಾನದ ಪರವಾಗಿ ಚೀನಾ ಭದ್ರತಾ ಮಂಡಳಿಯಲ್ಲಿ ಕುತ್ಕೊಂಡು ಲೋಕಸಭಾ ಚುನಾವಣೆ ಸಂಬಂಧ ಮತ್ತೆ ಅಧಿಕಾರದ ಗದ್ದುಗೆ ಏರೋಕೆ ನೋಡ್ತಾ ಇರೋ PM ಮೋದಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಉತ್ತರಾಖಂಡ್ನ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡಿದ PM, ಈ ಕಾಂಗ್ರೆಸ್ ಪಾರ್ಟಿ ತುರ್ತು ಪರಿಸ್ಥಿತಿಯ ಮನಸ್ಥಿತಿಯನ್ನು ಹೊಂದಿದೆ. ದೇಶವನ್ನ ಅರಾಜಕತೆ ಮತ್ತು ಅಸ್ಥಿರತೆಯತ್ತ ತಳ್ಳೋಕೆ ಬಯಸ್ತಾ ಇದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬಿಜೆಪಿ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನೇ ಬದಲಾಯಿಸುತ್ತೆ, ಆಗ ದೇಶವೇ ಬೆಂಕಿ ಹತ್ಕೊಂಡು ಉರಿಯುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟರು. ಈ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ಮೋದಿ, ಕಾಂಗ್ರೆಸ್ನ ಯುವರಾಜ ಮೋದಿ 3ನೇ ಅವಧಿಗೆ ಆಯ್ಕೆಯಾದರೆ ದೇಶಕ್ಕೆ ಬೆಂಕಿ ಬೀಳುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇಶವನ್ನು 60 ವರ್ಷ ಆಳದವರು ಈಗ ದೇಶಕ್ಕೆ ಬೆಂಕಿ ಹಚ್ಚೋ ಮಾತಾಡ್ತಿದ್ದಾರೆ. ಚುನಾವಣಾ ಆಯೋಗದ ಬಗ್ಗೆನೇ ಜನರನ್ನ ಪ್ರಚೋದಿಸೋಕೆ ಆರಂಭ ಮಾಡಿದ್ದಾರೆ. ಇವರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೇನೆ ನಂಬಿಕೆ ಇಲ್ಲ ಅಂತ ಮೋದಿ ಹೇಳಿದ್ದಾರೆ. ಚುನಾವಣೆಯಲ್ಲಿ ಇವರನ್ನ ಒಬ್ಬೊಬ್ಬರನ್ನೇ ನೀವು ಮನೆ ಕಳಿಸಬೇಕು, ಒಬ್ಬರನ್ನು ಬಿಡಬೇಡಿ ಅಂತ PM ಮೋದಿ ಕರೆ ಕೊಟ್ಟಿದ್ದಾರೆ ಈ ರ್ಯಾಲಿಯಲ್ಲಿ. ದಿಲ್ಲಿ ಮದ್ಯ ಹಗರಣದಲ್ಲಿ ಆಮ್ ಆದ್ಮಿ ನಾಯಕ ರಾಜ್ಯಸಭಾ ಸದಸ್ಯ ಸಂಜಯ್ ಸಿಂಗ್ಗೆ ಸುಪ್ರೀಂ ಕೋರ್ಟ್ ಈಗ ಜಾಮೀನು ಮಂಜೂರು ಮಾಡಿದೆ. ಈ ಮೂಲಕ ಕಳೆದ ಅಕ್ಟೋಬರ್ನಲ್ಲಿ ತಿಹಾರ್ ಸೆರೆಮನೆ ಸೇರಿದ್ದ ಸಂಜಯ್ ಈಗ ಹೊರಗೆ ಬಂದಿದ್ದಾರೆ. ತೀರ್ಪಿಗೂ ಮುಂಚೆ ಯಾವುದೇ ಹಣ ವಶಪಡಿಸಿಕೊಂಡಿಲ್ಲ, ಯಾವುದೇ ಹಣದ ಹರಿವು ಕೂಡ ಪತ್ತೆಯಾಗಿಲ್ಲ. ಮತ್ಯಾಕೆ ಸಂಜಯ್ ಸಿಂಗ್ರನ್ನ 6 ತಿಂಗಳ ಕಾಲ ಜೈಲಿನಲ್ಲಿ ಇಟ್ಕೊಂಡ್ರಿ ಅಂತ ಇಡಿ ಅಧಿಕಾರಿಗಳನ್ನ ಸುಪ್ರೀಂ ಕೋರ್ಟ್ ತರಾಟೆಗೆ ತಗೊಂಡಿದೆ.
ಜೊತೆಗೆ ಸಂಜಯ್ರನ್ನ ಇನ್ನೂ ವಶಕ್ಕೆ ಪಡೆದು ವಿಚಾರಣೆ ನಡೆಸೋ ಅಗತ್ಯ ಇದೆಯಾ ಅಂತ ಸುಪ್ರೀಂ ಕೋರ್ಟ್ ಕೇಳಿದೆ. ಇದಕ್ಕೆ ಉತ್ತರಿಸಿದ ಇಡಿ ಅಧಿಕಾರಿಗಳು ಇಲ್ಲ, ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಸುಪ್ರೀಂ ಈಗ ಜಾಮೀನು ಮಂಜೂರು ಮಾಡಿದೆ. ಇನ್ನೊಂದು ಕಡೆ ನಮ್ಮ ಪಾರ್ಟಿಗೆ ಸೇರಿ ನಿಮ್ಮ ರಾಜಕೀಯ ಕರಿಯರ್ ಅನ್ನ ಉಳಿಸ್ಕೊಳ್ಳಿ ಅಂತ ಬಿಜೆಪಿ ನನಗೆ ಆಫರ್ ಕೊಟ್ಟಿದೆ ಅಂತ ದಿಲ್ಲಿ ಸಚಿವೆ ಆತಿಶಿ ಆರೋಪಿಸಿದ್ದಾರೆ. ಅಲ್ಲದೆ ಲೋಕಸಭಾ ಚುನಾವಣೆಗೂ ಮುನ್ನ ನಾನು ಮತ್ತು ನಮ್ಮ ಆಪ್ ಇತರ ನಾಯಕರಾದ ಸೌರಭ್ ಭಾರದ್ವಾಜ್ ಮತ್ತು ರಾಘವ್ ಚಡ್ಡಾ, ದುರ್ಗೇಶ್ ಪಾಠಕ್ರನ್ನ ಬಂಧಿಸೋಕು ಬಿಜೆಪಿ ಪ್ಲಾನ್ ಮಾಡಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ರಿಯಾಕ್ಟ್ ಮಾಡಿರೋ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ನಮ್ಮಲ್ಲಿ ವೇಕೆನ್ಸಿ ಇಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಅಂದ್ರೆ ಯಾವುದು ಕೆಲಸ ಖಾಲಿ ಇಲ್ಲ ಅಂತ. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ರಾಜ್ಯಕ್ಕೆ ಕೇಂದ್ರ ಗೃಹ ಮಂತ್ರಿ ಬಿಜೆಪಿ ಪ್ರಭಾವಿ ನಾಯಕ ಅಮಿತ್ ಶಾ ಬಂದಿದ್ದಾರೆ. ರಾಜ್ಯದ ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೋಕೆ ಹೊಸ ತಂತ್ರಗಾರಿಕೆ ಹೆಣೆಯುವ ಸಂಬಂಧ ಕಮಲ ದಳ ನಾಯಕರೊಂದಿಗೆ ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದರು. ಬಳಿಕ ಅರಮನೆ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಿದ್ರು. ತಮ್ಮ ವೋಟ್ ಬ್ಯಾಂಕ್ ಕೈತಪ್ಪೋ ಭೀತಿಯಿಂದ ಆಹ್ವಾನ ಇದ್ರೂ ಕೂಡ ಬಾಲರಾಮರ ಪ್ರಾಣ ಪ್ರತಿಷ್ಠಾಪನೆಗೆ ಕಾಂಗ್ರೆಸ್ ಪಾರ್ಟಿಯವರು ಬಂದಿಲ್ಲ ಅಂತ ಟೀಕಿಸಿದರು. ಹಾಗೆ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದ ಚನ್ನಪಟ್ಟಣದಿಂದಲೇ ರಾಜ್ಯದ ಮೊದಲ ಬಿಜೆಪಿ ರೋಡ್ ಶೋ ಆರಂಭ ಮಾಡಿದ್ದಾರೆ. ಡಾಕ್ಟರ್ ವರ್ಸಸ್ ಡಿಕೆ ಕದನ ನಡೀತಾ ಇರೋ ಕ್ಷೇತ್ರದಿಂದ ಈ ಮೂಲಕ ನೇರ ಸಂದೇಶ ಪಂಥಾಹ್ವಾನ ಆಗೋಗಿದೆ ಈಗ ಡಿಕೆ ಅಂಡ್ ಡಿಕೆಗೆ. ಇನ್ನೊಂದು ಕಡೆ ಶಿವಮೊಗ್ಗದಲ್ಲಿ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋಕೆ ಸಜ್ಜಾಗಿರೋ ಕೆಎಸ್ ಈಶ್ವರಪ್ಪ ಅವರಿಗೆ ಅಮಿತ್ ಶಾ ಬುಧವಾರ ದಿಲ್ಲಿಗೆ ಬನ್ನಿ ಅಂತ ಕರೆದಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಈಶ್ವರಪ್ಪ, ನನಗೆ ಅಮಿತ್ ಶಾ ಅವರು ಕಾಲ್ ಮಾಡಿದ್ದಾರೆ, ಸೊ ನಾನು ಎಲೆಕ್ಷನ್ಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡೋದಾಗಿ ದಿಲ್ಲಿಗೆ ಹೋಗಿ ತನ್ನ ನಿಲುವನ್ನು ತಿಳಿಸಿ ಬರ್ತೀನಿ. ಆದರೆ ಒಂದು ವೇಳೆ ನಾಳೆ ಬೆಳಿಗ್ಗೆನೆ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಿದ್ರೆ ನಾನು ಸ್ಪರ್ಧೆ ಮಾಡಲ್ಲ ಅಂತ ಈಶ್ವರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬರ ಪರಿಹಾರಕ್ಕೆ ಸೂಕ್ತ ನೆರವನ್ನ ಕೊಡ್ತಾ ಇಲ್ಲ ಅಂತ ಕೇಂದ್ರದ ವಿರುದ್ಧ ಆರೋಪ ಮಾಡ್ತಾ ಇರೋ ರಾಜ್ಯ ಸರ್ಕಾರ ಕಿರುಚಿತ್ರಗಳಿಗೆ ದುಬಾರಿ ಹಣ ಖರ್ಚು ಮಾಡ್ತಿರೋದು ವರದಿಯಾಗಿದೆ. ಸರ್ಕಾರದ ಸಾಧನೆ, ಕಾರ್ಯಕ್ರಮ, ಯೋಜನೆಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚಾರ ಮಾಡೋಕೆ ದಿ ಪಾಲಿಸಿ ಫ್ರಂಟ್ ಕಂಪನಿಗೆ 7,20,00,000 ರೂಪಾಯಿ ನೀಡಿದೆ. ಅಲ್ಲದೆ ಸಾಕ್ಷ್ಯಚಿತ್ರ, ಕಿರುಚಿತ್ರ ಜಾಹೀರಾತಿಗಾಗಿ ಸರ್ಕಾರ 1 ಕೋಟಿ ರೂಪಾಯಿ ನೀಡಿದೆ. ಈ ಕುರಿತು ಕಂದಾಯ ಇಲಾಖೆ ಸಲ್ಲಿಸಿದ್ದ ಪ್ರಸ್ತಾವನೆಗೆ ಆರ್ಥಿಕ ಇಲಾಖೆ ಕಳೆದ ವರ್ಷ ಡಿಸೆಂಬರ್ನಲ್ಲೇ ಸಹಮತ ನೀಡಿತ್ತು ಅಂತ ಗೊತ್ತಾಗಿದೆ. ರಾಜ್ಯದಲ್ಲಿ, ಅದರಲ್ಲೂ ಕೂಡ ರಾಜಧಾನಿ ಬೆಂಗಳೂರಲ್ಲಿ ನೀರಿನ ಅಭಾವಕ್ಕೆ ಜನರು ಒದ್ದಾಡ್ತಿರೋ ಮಧ್ಯೆನೇ ಸಿದ್ದರಾಮಯ್ಯ ಸಿಎಂ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀರಿನ ವಿಚಾರವಾಗಿ ಸುಮ್ಮನೆ ಊಹಾಪೋಹದ ಸುದ್ದಿಯನ್ನ ಬರೀತಾರೆ ಅಂತ ಮಾಧ್ಯಮಗಳ ವಿರುದ್ಧ ಬೈದಿದ್ದಾರೆ. ಕುಡಿಯೋ ನೀರಿನ ಸಮಸ್ಯೆ ಪರಿಹಾರಕ್ಕೆ ದುಡ್ಡಿನ ಕೊರತೆ ಇಲ್ಲ, ಒಂದೆರಡು ಕಡೆ ನೀರಿನ ಸಮಸ್ಯೆ ಇದೆ ಅಷ್ಟೇ, ಅದನ್ನ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಚುನಾವಣೆ ಇರೋದ್ರಿಂದ ಸಭೆ ನಡೆಸಕ್ ಆಗಿಲ್ಲ, ಹೀಗಾಗಿ ಯಾವ ಸಮಸ್ಯೆ ಆಗದಂತೆ ಅಧಿಕಾರಿಗಳು ನೋಡ್ಕೋತಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಮಾಧ್ಯಮಗಳಿಗೆ ಕೆಲಸ ಎಲ್ಲ ಸುಮ್ಮನೆ ಬರೆಯೋದವರು ಅಂತ ಹೇಳಿದ್ದಾರೆ. ದೇಶದಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದ್ದು ಇನ್ನು 3 ತಿಂಗಳ ಕಾಲ ಹೀಟ್ ವೇವ್ಸ್ ಅಥವಾ ಬಿಸಿ ಗಾಳಿ ತೀವ್ರಗೊಳ್ಳುತ್ತೆ. ಎಂದಿಗಿಂತ ಕಮ್ಮಿ ಮಳೆಯಾಗೋ ಸಾಧ್ಯತೆನೂ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಇದರ ಎಫೆಕ್ಟ್ ಹೆಚ್ಚು ಕಾಣುತ್ತೆ, ಮುಖ್ಯವಾಗಿ ಏಪ್ರಿಲ್ ತಿಂಗಳಲ್ಲಿ. ಇನ್ನು ಕರ್ನಾಟಕ ಏಪ್ರಿಲ್, ಮೇ, ಜೂನ್ ತಿಂಗಳು ಭಾರಿ ಹೀಟ್ ವೇವ್ ಅನ್ನ ಫೇಸ್ ಮಾಡುತ್ತೆ. ಸಾಮಾನ್ಯಕ್ಕಿಂತ ಕಡಿಮೆ ಮಳೆಯಾಗುತ್ತೆ. ಕರ್ನಾಟಕದ ಉತ್ತರ ಭಾಗದಲ್ಲಿ ಸಾಧಾರಣ ಮಟ್ಟಿಗೆ ಮಳೆಯಾಗೋ ಸಾಧ್ಯತೆ ಇದೆ. ಆದರೆ ಕರ್ನಾಟಕದ ದಕ್ಷಿಣ ಮತ್ತು ಕರಾವಳಿ ಭಾಗದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಅತಿ ಕಡಿಮೆ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆಗೆ ಮತದಾನ ಕೂಡ ಶುರುವಾಗುತ್ತೆ. ವಿವಿಪ್ಯಾಟ್ ಪರಿಶೀಲನೆಗೆ ಸಾಕಷ್ಟು ಅರ್ಜಿಗಳು ಸುಪ್ರೀಂ ಕೋರ್ಟ್ ಕದ ತಟ್ಟಿವೆ. ಫುಲ್ ಮಾಡಬೇಕು, ಅಷ್ಟು ಮಾಡಿ, ಇಲ್ಲ ಲಿಸ್ಟ್ ಮಾಡಿ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಚುನಾವಣೆಯಲ್ಲಿ ಬಳಸಲಾಗುವ ವಿವಿಪ್ಯಾಟ್ ಅನ್ನ ಸಂಪೂರ್ಣವಾಗಿ ಪರಿಶೀಲಿಸೋಕೆ ಸಲ್ಲಿಕೆಯಾಗಿರೋ ಅರ್ಜಿ ಮೇರೆಗೆ ಇದೀಗ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ನೋಟಿಸ್ ಕೂಡ ಕೊಟ್ಟಿದೆ. ಇದುವರೆಗೂ ಚುನಾವಣೆಗೂ ಮುನ್ನ ಪ್ರತಿ ಅಸೆಂಬ್ಲಿ ವಿಭಾಗದಲ್ಲಿ ಬಳಸಲಾಗುವ ವಿವಿಪ್ಯಾಟ್ಗಳ ಪೈಕಿ ಕೇವಲ 5 ವಿವಿಪ್ಯಾಟ್ಗಳನ್ನ ರ್ಯಾಂಡಮ್ ಆಗಿ ಆಯ್ಕೆ ಮಾಡಿ ವೆರಿಫೈ ಮಾಡಲಾಗ್ತಾ ಇತ್ತು. ಇವಿಎಂನಲ್ಲಿ ಹಾಕಲಾದ ವೋಟ್ ಅನ್ನ ವಿವಿಪ್ಯಾಟ್ ಸ್ಲಿಪ್ ಜೊತೆಗೆ ಟ್ಯಾಲಿ ಮಾಡಲಾಗ್ತಾ ಇತ್ತು. ಆದರೆ ಇದೀಗ ಪ್ರತಿ ವಿವಿಪ್ಯಾಟ್ ನ ಪರಿಶೀಲನೆ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಕೆಯಾಗಿದೆ. ಅಲ್ಲದೆ ವಿವಿಪ್ಯಾಟ್ ಸ್ಕ್ರೀನ್ ಮೇಲೆ ಜನರೇಟ್ ಆಗೋ ಸ್ಲಿಪ್ ವೋಟರ್ ಕೈಗೆ ಸೇರಬೇಕು ಹಾಗೂ ಆ ಸ್ಲಿಪ್ ಅನ್ನ ಬ್ಯಾಲೆಟ್ ಬಾಕ್ಸ್ ಒಳಗೆ ಹಾಕೋಕೆ ವೋಟರ್ಸ್ಗೆ ಅನುವು ಮಾಡಿಕೊಡಬೇಕು ಅಂತ ಅರ್ಜಿ ಹಾಕಲಾಗಿದೆ. ಇದಕ್ಕೆ ನಿಮ್ಮ ರೆಸ್ಪಾನ್ಸ್ ಏನು ಅಂತ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಕೇಳಿದೆ. ಲೋಕಸಭಾ ಚುನಾವಣೆ ಸಂಬಂಧ ಕಾಂಗ್ರೆಸ್ ಇದೀಗ 17 ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡಿದೆ. ಅದರಲ್ಲಿ ಮುಖ್ಯವಾಗಿ ಆಂಧ್ರ ಕಾಂಗ್ರೆಸ್ ಘಟಕದ ಮುಖ್ಯಸ್ಥೆ ಜಗನ್ ಸಹೋದರಿ YS ಶರ್ಮಿಳಾ ಕಡಪ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿದ್ದಾರೆ. ಒಡಿಶಾದ 8, ಆಂಧ್ರ ಪ್ರದೇಶದ 5, ಬಿಹಾರದ 1 ಹಾಗೂ ಪಶ್ಚಿಮ ಬಂಗಾಳದ 3 ಕ್ಷೇತ್ರಗಳಿಗೆ ಕಾಂಗ್ರೆಸ್ ತನ್ನ ಕ್ಯಾಂಡಿಡೇಟ್ಗಳನ್ನು ಫಿಕ್ಸ್ ಮಾಡಿದೆ.
ಮತ್ತೊಂದೆಡೆ ಜಮ್ಮು ಕಾಶ್ಮೀರದ ಮಾಜಿ ಸಿಎಂ ಗುಲಾಂ ನಬಿ ಆಜಾದ್ ಈ ಬಾರಿ ಅನಂತ್ನಾಗ್ ರಜೌರಿ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿದ್ದಾರೆ. ಹೀಗಂತ ಅವರ ಡೆಮೊಕ್ರೆಟಿಕ್ ಪ್ರೋಗ್ರೆಸಿವ್ ಆಜಾದ್ ಪಾರ್ಟಿ DPAP ನಾಯಕ ತಾಜ್ ಮೊಹಿಯುದ್ದೀನ್ ಅನ್ನೋ ವ್ಯಕ್ತಿ ಸ್ಪಷ್ಟಪಡಿಸಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಕೇರಳದಲ್ಲಿ ಬಂದು ನಿಂತ್ಕೊಳ್ತಿದ್ದೀರಲ್ಲ, ನೀವು ಯಾರ ವಿರುದ್ಧ ಫೈಟ್ ಮಾಡ್ತಾ ಇದ್ದೀರಾ? ಇಲ್ಲಿ ಬಿಜೆಪಿ ಇದೆಯಾ ಇಲ್ಲಿ ಕೇರಳದಲ್ಲಿ ಅನ್ನೋ ರೀತಿಯಲ್ಲಿ ಕಮ್ಯುನಿಸ್ಟರು ಕಾಂಗ್ರೆಸ್ ಪಾರ್ಟಿಯನ್ನ ತೀವ್ರ ತರಾಟೆಗೆ ತಗೊಂಡಿದ್ದಾರೆ. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಪ್ರಶ್ನೆ ಮಾಡಿದ್ದಾರೆ. ವಯನಾಡಲ್ಲಿ ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟ್ ಸ್ಪರ್ಧೆ ಮಾಡ್ತಾ ಇದೆ. ಹೀಗಾಗಿ ವಯನಾಡಿನಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ವಿರುದ್ಧ ಸ್ಪರ್ಧೆ ಮಾಡ್ತಿರೋದ ಅಥವಾ INDIA ಕೂಟದ ಭಾಗವಾಗಿರೋ LDF ನ ಕೆ ಸುರೇಂದ್ರನ್ ವಿರುದ್ಧ ಸ್ಪರ್ಧೆ ಮಾಡಕ್ ಬಂದಿದ್ದೀರಾ ಇಲ್ಲಿಗೆ ಅಂತ ವಿಜಯನ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಸ್ಟ್ರಾಂಗ್ ಇರೋ ರಾಜ್ಯಕ್ಕೆ ಹೋಗಿ ಬಿಜೆಪಿ ವಿರುದ್ಧ ಫೈಟ್ ಮಾಡೋದ್ರ ಬದಲಿಗೆ ಕೇರಳದಲ್ಲಿ ಬಂದ್ಕೊಂಡು ಮಿತ್ರರ ವಿರುದ್ಧ ಸ್ಪರ್ಧೆ ಮಾಡಕ್ ಬಂದಿದ್ದೀರಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಜನರ ದಾರಿ ತಪ್ಪಿಸೋ ಜಾಹೀರಾತುಗಳ ಆರೋಪ ಹೊತ್ತಿರೋ ಪತಂಜಲಿಗೆ ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತೆ ಹಿನ್ನಡೆಯಾಗಿದೆ. ಬಾಬಾ ರಾಮದೇವ್ ಹಾಜರಾಗಿದ್ರು. ಕೋರ್ಟ್ ತೀವ್ರ ತರಾಟೆ ತಗೊಂಡಿದೆ. ಮತ್ತೊಮ್ಮೆ ಬರೀ ಬಾಯಿ ಮಾತಿಗೆ ಸಾರಿ ಅಂತ ಹೇಳ್ತಾ ಇದ್ದೀರಾ ಅಂತ ಕಿಡಿಕಾರಿದೆ. ಪತಂಜಲಿಯ ಜಾಹೀರಾತು ಪ್ರಕರಣ ಸಂಬಂಧ ಸುಪ್ರೀಂ ಕೋರ್ಟ್ಗೆ ಹಾಜರಾದ ಬಾಬಾ ರಾಮದೇವ್ ಕೋರ್ಟ್ ಮುಂದೆ ಕ್ಷಮಾಯಾಚನೆ ಮಾಡಿದ್ರು. ಆದರೆ ಬಾಯಿ ಮಾತಿಗೆ ಕ್ಷಮೆ ಕೇಳ್ತಾ ಇದ್ದೀರಾ ಅಷ್ಟೇ. ನೀವು ಕೇವಲ ಕೋರ್ಟ್ ಮುಂದೆ ಅಲ್ಲ, ಇಡೀ ದೇಶದ ಮುಂದೆ ಸಾರಿ ಹೇಳಬೇಕು. ಎಲ್ಲ ಲಿಮಿಟ್ ಕ್ರಾಸ್ ಮಾಡಿ ಈಗ ಸಾರಿ ಹೇಳ್ತಾ ಇದ್ದೀರಾ ಅಂತ ಕೋರ್ಟ್ ಕಿಡಿಕಾರಿದೆ. ಕೇಂದ್ರ ಸರ್ಕಾರವನ್ನ ಕೂಡ ತರಾಟೆಗೆ ತಗೊಂಡಿದೆ. ಆಲೋಪತಿಯಲ್ಲಿ ಕೊರೋನಾಗೆ ಯಾವುದೇ ಪರಿಹಾರ ಇಲ್ಲ ಅಂತ ಪತಂಜಲಿ ಹೇಳ್ತಿದ್ದಾಗ ಕೇಂದ್ರ ಸರ್ಕಾರ ಯಾಕೆ ಕಣ್ಮುಚ್ಚಿ ಕುಳಿತುಕೊಳ್ತು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದೆ. ಅದಾದ್ಮೇಲೆ ಬಾಬಾ ರಾಮದೇವ್ ಮತ್ತು ಪತಂಜಲಿಯ CEO ಬಾಲಕೃಷ್ಣ ಅವರಿಗೆ ಕೊನೆ ಅವಕಾಶವನ್ನ ಕೊಟ್ಟಿದ್ದಾರೆ. ವಾರದೊಳಗೆ ಫ್ರೆಶ್ ಅಫಿಡವಿಟ್ ಸಲ್ಲಿಸಿ ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ. ನಕ್ಸಲ್ ನಿಗ್ರಹ ಕಾರ್ಯಾಚರಣೆಯಲ್ಲಿ ಛತ್ತೀಸ್ಗಢದ ಬಿಜಾಪುರ್ನಲ್ಲಿ ಒಟ್ಟು 9 ಮಾವೋವಾದಿಗಳನ್ನು ಹತ್ಯೆ ಮಾಡಲಾಗಿದೆ. ಏಪ್ರಿಲ್ 2 ಮುಂಜಾನೆ 6 ಗಂಟೆ ಹೊತ್ತಿಗೆ ಅಲ್ಲಿನ ಅರಣ್ಯ ಪ್ರದೇಶದಲ್ಲಿ ಭದ್ರತಾ ಸಿಬ್ಬಂದಿಯ ಜಂಟಿ ಕಾರ್ಯಾಚರಣೆ ವೇಳೆ ಈ ಚಕಮಕಿಯಲ್ಲಿ ಎನ್ಕೌಂಟರ್ನಲ್ಲಿ ಈ ಕಾರ್ಯಾಚರಣೆ ನಡೆಸಲಾಗಿದೆ. ಘಟನಾ ಸ್ಥಳದಲ್ಲಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಬಿಜಾಪುರ ನಗರವಿರೋ ಬಸ್ತರ್ ಪ್ರದೇಶ ಮಾವೋವಾದಿ ಚಟುವಟಿಕೆ ನಡೆಯುವ ಪ್ರಮುಖ ತಾಣ. ಇದೇ ವರ್ಷ ಈ ಪ್ರದೇಶದಲ್ಲಿ ಭದ್ರತಾ ಪಡೆಗಳು ನಡೆಸಿರುವ ಪ್ರತ್ಯೇಕ ಎನ್ಕೌಂಟರ್ನಲ್ಲಿ ಸುಮಾರು 41 ನಕ್ಸಲೀಯರನ್ನ ಹೊಡೆದುರುಳಿಸಲಾಗಿದೆ. ಹಿಂದೂ ಮಹಾಸಾಗರದಲ್ಲಿ ನೌಕಾಶಕ್ತಿ ಹೆಚ್ಚು ಮಾಡಿಕೊಳ್ಳೋಕೆ ಭಾರತ ಥಾಯ್ಲೆಂಡ್ ಜೊತೆಗೆ ಮೀಟಿಂಗ್ ಮಾಡಿದೆ. ನೌಕಾ ಸಹಕಾರ ಬಲಪಡಿಸೋಕೆ ಭಾರತದ ನೇವಲ್ ಸ್ಟಾಫ್ನ ಮುಖ್ಯಸ್ಥ ಅಡ್ಮಿರಲ್ R ಹರಿಕುಮಾರ್ ಮತ್ತು ಥಾಯ್ಲೆಂಡ್ನ ನೇವಲ್ ಸ್ಟಾಫ್ ಮುಖ್ಯಸ್ಥ ಅಡ್ಮಿರಲ್ ಎಡೂಂಗ್ ಪೈನ್ ಇಮ್ ಮೀಟ್ ಆಗಿ ಮಾತಾಡಿದ್ದಾರೆ. ಈ ವೇಳೆ ಹಿಂದೂ ಮಹಾಸಾಗರ, ಕೆಂಪು ಸಮುದ್ರ ಮತ್ತು ಎಡನ್ ಕೊಲ್ಲಿಯಲ್ಲಿನ ಸಿಚುವೇಶನ್ ಬಗ್ಗೆ ಡಿಸ್ಕಸ್ ಮಾಡಲಾಗಿದೆ. ಸಮುದ್ರದಲ್ಲಿ ಶಾಂತಿ, ಸ್ಥಿರತೆ ಕಾಪಾಡಿ ಕಡಲ ಭದ್ರತೆ ಒದಗಿಸೋಕೆ ಒಟ್ಟಾಗಿ ಕೆಲಸ ಮಾಡೋ ಬಗ್ಗೆ ಕೂಡ ಎರಡು ದೇಶಗಳು ಮಾತಾಡಿವೆ. ಅಂದಹಾಗೆ ಥಾಯ್ಲೆಂಡ್ನ ಅಡ್ಮಿರಲ್ ಎಡೂಂಗ್ ಪೈನ್ ಇಮ್ ಏಪ್ರಿಲ್ 1ರಿಂದ 3ನೇ ತಾರೀಕಿನವರೆಗೆ ಅಫಿಷಿಯಲ್ ವಿಸಿಟ್ ನಲ್ಲಿದ್ದಾರೆ ಭಾರತಕ್ಕೆ. ಸದ್ಯ ನಡೀತಾ ಇರೋ IPLನ 2 ಪಂದ್ಯಗಳ ವೇಳಾಪಟ್ಟಿಯನ್ನ BCCI ಮರುನಿಗದಿ ಮಾಡಿದೆ. ಏಪ್ರಿಲ್ 17ನೇ ತಾರೀಕು ರಾಜಸ್ಥಾನ್ ಹಾಗೂ KKR ಮಧ್ಯೆ ಕೋಲ್ಕತ್ತಾದಲ್ಲಿ ನಿಗದಿಯಾಗಿದ್ದ ಪಂದ್ಯವನ್ನ ಒಂದಿನ ಮುಂಚೆ ಏಪ್ರಿಲ್ 16ಕ್ಕೆ ರೀಶೆಡ್ಯೂಲ್ ಮಾಡಿದೆ. ಹೀಗಾಗಿ ಏಪ್ರಿಲ್ 16ನೇ ತಾರೀಕು ಅಹಮದಾಬಾದ್ನಲ್ಲಿ ಫಿಕ್ಸ್ ಆಗಿದ್ದ ದಿಲ್ಲಿ ಕ್ಯಾಪಿಟಲ್ ಮತ್ತು ಗುಜರಾತ್ ಟೈಟನ್ಸ್ ನಡುವಿನ ಪಂದ್ಯವನ್ನ ಏಪ್ರಿಲ್ 17ಕ್ಕೆ ರೀಶೆಡ್ಯೂಲ್ ಮಾಡಲಾಗಿದೆ. ಅಂದಹಾಗೆ ಏಪ್ರಿಲ್ 19ನೇ ತಾರೀಕು ಕೋಲ್ಕತ್ತಾದಲ್ಲಿ ಮತದಾನ ನಡೆಯುತ್ತೆ. ಹೀಗಾಗಿ ಭದ್ರತಾ ದೃಷ್ಟಿಯಿಂದ BCCI ಈ ಚೇಂಜಸ್ ಅನ್ನ ತಂದಿದೆ. ಆರ್ಥಿಕ ವರ್ಷದ ಕೊನೆ ದಿನವೇ ಹಸಿರು ಪಟ್ಟಿಯಲ್ಲಿ ಉಳಿದು ಒಳ್ಳೆ ಸೂಚನೆ ಕೊಟ್ಟಿದ್ದ ಷೇರುಪೇಟೆ 2ನೇ ದಿನ ನೆಲಕ್ಕುಸ್ತಿದೆ. ವಾರದ ಮೊದಲ ಸೆಷನ್ ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದ ದೇಸಿ ಕಂಪನಿಗಳು ಇವತ್ತು ಸುಸ್ತಾಗಿ ಮೂಲೆಗೆ ಸೇರಿದ್ವು. ಆಯ್ದ ಖಾಸಗಿ ಬ್ಯಾಂಕ್ಗಳ ಷೇರು ಪ್ರಾಫಿಟ್ ಬುಕಿಂಗ್ ಆಗಿ ಜಾಗತಿಕ ಸ್ಟಾಕ್ ಮಾರ್ಕೆಟ್ನ ವೀಕ್ ಪರ್ಫಾರ್ಮೆನ್ಸ್ ಜೊತೆಗೆ ವಿದೇಶಿ ಹೂಡಿಕೆಯ ಹಿಂತೆಗೆತ ಷೇರುಪೇಟೆಗೆ ಪೆಟ್ಟನ ಕೊಟ್ಟಿದೆ. ಇದರಿಂದ ಸೆನ್ಸೆಕ್ಸ್ನ 30 ಷೇರುಗಳು ಕೆಂಪು ಪಟ್ಟಿಯಲ್ಲಿ ಕಾಣಿಸಿಕೊಂಡಿವೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 110 ಪಾಯಿಂಟ್ ಅಥವಾ 0.15% ಇಳಿದು 73,903ಕ್ಕೆ ತಲುಪಿತು. ನಿಫ್ಟಿ 8.70 ಅಥವಾ 0.04% ಕಳ್ಕೊಂಡು 22,453ಕ್ಕೆ ಇಳಿತು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಯಾವುದೇ ಬದಲಾವಣೆ ಇಲ್ಲದೆ ₹83.39 ಆಗಿದೆ. ಇತ್ತೀಚೆಗೆ ಭಾರಿ ಬಿಕ್ಕಟ್ಟನ್ನ ಫೇಸ್ ಮಾಡ್ತಿರೋ ಭಾರತದ ವಿಸ್ತಾರ ಏರ್ಲೈನ್ಸ್ ಇಂದು ಬೆಳಿಗ್ಗೆ ಪುನಃ ಕನಿಷ್ಠ ತನ್ನ 38 ಫ್ಲೈಟ್ಗಳನ್ನು ಕ್ಯಾನ್ಸಲ್ ಮಾಡಿದೆ. ಪೈಲಟ್ಗಳ ಅಲಭ್ಯತೆಯಿಂದಾಗಿ ಮುಂಬೈನಿಂದ ಟೇಕ್ ಆಫ್ ಆಗಬೇಕಾಗಿದ್ದ 15 ಫ್ಲೈಟ್ಗಳು, ದಿಲ್ಲಿಯಿಂದ 12 ಫ್ಲೈಟ್ಗಳು ಮತ್ತು ಬೆಂಗಳೂರಿಂದ 11 ಫ್ಲೈಟ್ಗಳು ದಿಢೀರಾಗಿ ಕ್ಯಾನ್ಸಲ್ ಆಗಿವೆ. ನಿನ್ನೆಯಷ್ಟೇ ಏಪ್ರಿಲ್ 1ನೇ ತಾರೀಕು ಬರೋಬ್ಬರಿ 50ಕ್ಕೂ ಅಧಿಕ ವಿಸ್ತಾರ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದ್ವು. ಸುಮಾರು 160 ಫ್ಲೈಟ್ಗಳು ಡಿಲೇ ಆಗಿದ್ವು. ಸೊ ವಿಸ್ತಾರ ಏರ್ಲೈನ್ಸ್ನ ಸಂಕಷ್ಟ ಬಗೆಹರಿಸೋಕೆ ಈಗ ಕೇಂದ್ರ ಸರ್ಕಾರ ಎಂಟ್ರಿ ಕೊಟ್ಟಿದೆ. ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಜ್ಯೋತಿರಾದಿತ್ಯ ಸಿಂಧ್ಯಾ ಇದೀಗ ವಿಸ್ತಾರ ಬಳಿ ಫ್ಲೈಟ್ ಕ್ಯಾನ್ಸಲ್ ಮತ್ತು ಡಿಲೇ ಬಗ್ಗೆ ಡೀಟೇಲ್ ರಿಪೋರ್ಟ್ ಕೊಡಿ ಅಂತ ಕೇಳಿದ್ದಾರೆ.
ಟಾಟಾ ಟೆಕ್ನಾಲಜೀಸ್ ಜರ್ಮನಿಯ BMW ಗ್ರೂಪ್ ಜೊತೆ ಕೈ ಜೋಡಿಸ್ತಾ ಇದೆ. ಒಟ್ಟಾಗಿ ಕೆಲಸ ಮಾಡೋಕೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಎರಡು ಕಂಪನಿಗಳು ಪುಣೆ, ಬೆಂಗಳೂರು ಮತ್ತು ಚೆನ್ನೈನಲ್ಲಿ ಆಟೋಮೋಟಿವ್ ಸಾಫ್ಟ್ವೇರ್ ಮತ್ತು IT ಡೆವಲಪ್ಮೆಂಟ್ ಹಬ್ ಸ್ಥಾಪಿಸುವಕ್ಕೆ ಪ್ಲಾನ್ ಮಾಡಿಕೊಂಡಿವೆ. ಹೀಗಂತ ಖುದ್ದು ಟಾಟಾ ಟೆಕ್ನಾಲಜೀಸ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಟಾಟಾ ಟೆಕ್ನಾಲಜೀಸ್ ಟಾಟಾ ಮೋಟಾರ್ಸ್ನ ಆಟೋಮೋಟಿವ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಟೆಕ್ನಾಲಜಿ ಸಂಸ್ಥೆಯಾಗಿತ್ತು, ಸಬ್ಸಿಡರಿ ಆಗಿತ್ತು. ಅದನ್ನು ಇತ್ತೀಚೆಗೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಮಾಡಲಾಗಿತ್ತು. ಚೆನ್ನಾಗಿ ರೆಸ್ಪಾನ್ಸನ್ನು ಈ ಟಾಟಾ ಟೆಕ್ನಾಲಜೀಸ್ ಪಡ್ಕೊಂಡಿತ್ತು. ಇತ್ತೀಚೆಗೆ ಸ್ವಲ್ಪ ಕುಂಠಿತ ಇತ್ತು. ಆದರೆ ಈಗ BMW ಜೊತೆಗೆ ಒಪ್ಪಂದ ಆಗಿರೋದ್ರಿಂದ ಮತ್ತೆ ಟಾಟಾ ಟೆಕ್ನಾಲಜಿ ಶೇರುಗಳು ಚಿಗಿರುವೆ. ಒಂದೇ ದಿನ ಇವತ್ತು 4% ಏರಿಕೆಯನ್ನು ಕಂಡಿವೆ. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ರಿಸರ್ವ್ ಬ್ಯಾಂಕ್ಗೆ PM ಮೋದಿ ಮಹತ್ವದ ಸೂಚನೆ ಕೊಟ್ಟಿದ್ದಾರೆ. 100 ದಿನ ನೆಕ್ಸ್ಟ್ ಸ್ವಲ್ಪ ಎಲೆಕ್ಷನ್ ಅಲ್ಲಿ ಬ್ಯುಸಿ ಆಗಿರ್ತೀನಿ. ಲೋಕಸಭಾ ಚುನಾವಣೆ ಬಳಿಕ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಪ್ರಮಾಣವಚನ ಸ್ವೀಕಾರ ಮಾಡಿದ ಮರುದಿನವೇ ಹೆವಿ ಕೆಲಸ ಬರುತ್ತೆ ನಿಮಗೆ. ಧಾಮ್ ಧೂಮ್ ಕಾಮ್ ಆಯಾಗ ಸರಿಯಾಗಿ ಹೆವಿ ಕೆಲಸ ಬರುತ್ತೆ, ರೆಡಿ ಆಗಿರಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈ 100 ದಿನಗಳಲ್ಲಿ ಬಾಹ್ಯಾಕಾಶ, ಗ್ರೀನ್ ಎನರ್ಜಿ, ಡಿಜಿಟಲ್ ಟೆಕ್ನಾಲಜಿ ಹಾಗೂ ಪ್ರವಾಸೋದ್ಯಮ ಸೇರಿದಂತೆ ಉದಯೋನ್ಮುಖ ಕ್ಷೇತ್ರಗಳ ಅಭಿವೃದ್ಧಿಗಾಗಿ ಪ್ಲಾನ್ಗಳನ್ನ ರೆಡಿ ಮಾಡಿಕೊಳ್ಳಿ ಅಂತ RBIಗೆ PM ಮೋದಿ ಸೂಚನೆ ಕೊಟ್ಟಿದ್ದಾರೆ. ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 298 ರೂಪಾಯಿ ಜಾಸ್ತಿಯಾಗಿ 68,961 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 275 ರೂಪಾಯಿ ಜಾಸ್ತಿಯಾಗಿ 63,170 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 1,016 ರೂಪಾಯಿ ಜಾಸ್ತಿಯಾಗಿ 76,127 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.